ಯಾರ್ಯಾರು ನವಮೇಶ್ ಫಂಕ್ಷನ್ನ ಮಿಸ್ ಮಾಡ್ಕೊಂಡಿದ್ರು ಅವರಿಗೋಸ್ಕರನೇ ಈ ವಿಡಿಯೋ. ಹಾಯ್, ನಿನ್ನೆ ಹೇಳ್ದಂಗೆ ಇವತ್ತು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇತ್ತು. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾರ್ನಿಂಗ್ ಕಾಲೇಜ್ ಹತ್ರ ಹೋಗಿದ್ದೆ. ನಾವು ಹೋದಾಗಿನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ, ಬರೀ ಹಾಡು ಹೇಳ್ತಿದ್ರು, ಇನ್ನೂ ತುಂಬ ಜನ ಬಂದಿರಲಿಲ್ಲ. ಹಂಗಾಗಿ ನನ್ನ ಫ್ರೆಂಡ್ಸು ಫ್ರೆಷರ್ಸ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಿದೆ ಬಾ ಅಂತ ಕರ್ಕೊಂಡು ಹೋದರು. ಫ್ರೆಷರ್ಸ್ ಡೇಗೆ ಅಂತ ಇವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ಇವ್ರು ಡ್ಯಾನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಪ್ರೋಗ್ರಾಮ್ ಕಡೆ ಬಂದಿದ್ವಿ. ಇವಾಗ ತುಂಬ ಜನ ಸೇರಿದ್ರು. ಪ್ರೋಗ್ರಾಮ್ ಎಲ್ಲ ನೋಡಿಕೊಂಡು ಫೀಲ್ಡಲ್ಲಿ ಕಬಡ್ಡಿ ಇತ್ತು, ಕಬಡ್ಡಿ ನೋಡೋಣ ಅಂತ ಬಂದ್ವಿ. ಸೂಫ್ರಮ್ಸು ರವಿ ಅಣ್ಣ ಕೂಡ ಈ ಪ್ರೋಗ್ರಾಮಿಗೆ ಬಂದಿದ್ರು. ಸ್ಕೂಲಲ್ಲಿ ಹೇಳ್ತಾ ಇದ್ರು ಸ್ವಲ್ಪ ಸ್ಟೇಜ್ ಹೋಗ್ಬೇಕಾದ್ರೆ ಪೋಡಿಯಂ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು ಅಂತ ಹೇಳಿ. ನಮ್ಗೆ ಆಕ್ಟಿಂಗ್ ಮಾತ್ರ ಬರ್ತಿದೆ, ಅದು ಮಾತಾಡಕ್ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಪೋಡಿಯಂಗೆ ಯಾವತ್ತೂ ಕಾಲಿಟ್ಟದಿಲ್ಲ. ಅದು ಇವಾಗ ನಮ್ಗೆ ಕಷ್ಟ ಆಗ್ತಿದೆ. ಎಲ್ಲಾ ಹಂತದಲ್ಲೂ ನಾವು ಹಿರಿಯರು ಹೇಳಿದನ್ನ, ನಮ್ಮ ಅಧ್ಯಾಪಕರು ಹೇಳಿದನ್ನ ನಾವು ಪಾಲಿಸಬೇಕಂತ ಹೇಳೋದು ಇದಕ್ಕೆ. ಕ್ಯಾಟಗರಿಗಳಲ್ಲೂ ನಾವು ಅದನ್ನ ಚಿಕ್ಕವರಿಂದಲೇ ರೂಢಿ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಸ್ಟೇಜ್ ಮೇಲೆ ಇರುವಂತಹ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಲೆಕ್ಚರರ್ಸ್ ಹಾಗೂ ಈ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ ಎಲ್ಲಾ ಮೆಂಬರ್ಸ್ಗಳಿಗೂ ನಮಸ್ಕಾರ. ನನ್ನನ್ನ ಈ ವೇದಿಕೆ ಕರೆದು ಈ ಗೌರವ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೆಂಗಿತ್ತಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಿ ಯು ಗೈಸ್.